ಸುಖ ದುಃಖ ಎಂಬುದು ಒಂದು ನಾಣ್ಯದ ಎರಡು ಮುಖಗಳಿದ್ದಂತೆ. ದುಃಖದಿಂದ ಏನೂ ಸಾಧಿಸಲಾಗದು ಎಂಬುದನ್ನು ನೃತ್ಯದ ಮೂಲಕ ತಿಳಿಸಿಕೊಟ್ಟ ನಮ್ಮ 3ನೇ ತರಗತಿಯ ಗೆಳೆಯ ಗೆಳತಿಯರಿಗೆ ಧನ್ಯವಾದಗಳು. ವಿಶ್ವಕ್ಕೆ ಬೆಳಕನ್ನು ನೀಡುವ ಮತ್ತು ಭೂಮಿಗೆ ಸಮೀಪವಿರುವ ನಕ್ಷತ್ರವಾದಂತಹ ಸೂರ್ಯ ಮತ್ತು ಭೂಮಿಯ ಉಪಗ್ರಹವಾದಂತಹ ಚಂದ್ರರಿಗೆ ಪ್ರಕೃತಿಯ ದಿನಚರಿಯನ್ನು ಹೂವುಗಳು ಮತ್ತು ಮನುಷ್ಯರಿಗೆ ಹೋಲಿಸುತ್ತಾ ನಮ್ಮ 4ನೇ ತರಗತಿಯ ವಿದ್ಯಾರ್ಥಿಗಳು ನೃತ್ಯ ಪ್ರದರ್ಶಿಸಲಿದ್ದಾರೆ. ಅವರನ್ನು ವೇದಿಕೆ ಮೇಲೆ ಬರಮಾಡಿಕೊಳ್ಳೋಣ ಗಾನವಿ. ಆಗಲಿ ಶ್ರಾವಣಿ. ಸೂರ್ಯನ ಕಡೆಗೆ ನಮ್ಮ ದಾರಿ ಬರಿ ಚಂದ್ರನವರೆಗೆ. ಹೂವು ಹೊರಳುವವು ಸೂರ್ಯನ ಕಡೆಗೆ ನಮ್ಮ ದಾರಿ ಬರಿ ಚಂದ್ರನವರೆಗೆ. ഇരുളിನ ಒಡಲಿಗೆ ದೂರದ ಕಡಲಿಗೆ, ഇരുಳಿನ ಒಡಲಿಗೆ ದೂರದ ಕಡಲಿಗೆ ಮುಳುಗಿದಂತೆ ದಿನ ಬೆಳಗಿದಂತೆ ಹೊರಬರುವನು ಕೂಸಿನ ಹಾಗೆ. ಸೂರ್ಯನ ಕಡೆಗೆ ನಮ್ಮ ದಾರಿ ಬರಿ ಚಂದ್ರನವರೆಗೆ. ಜಗದ ಮೂಸೆಯಲ್ಲಿ ಕರಗಿಸಿ ಬಿಡುವನು ಎಲ್ಲ ಬಗೆಯ ಸರಕು. ಜಗದ ಮೂಸೆಯಲ್ಲಿ ಕರಗಿಸಿ ಬಿಡುವನು ಎಲ್ಲ ಬಗೆಯ ಸರಕು. ಅದಕ್ಕೆ ಅದರ ಗುಣ ದೋಷಗಳಂಟಿಸಿ ಬಿಡಿಸಿ ಬಿಟ್ಟ ತೊಡಕು. ಹೂವು ಹೊರಳುವವು ಸೂರ್ಯನ ಕಡೆಗೆ ನಮ್ಮ ದಾರಿ ಬರಿ ಚಂದ್ರನವರೆಗೆ. ಗಿಡದಿಂದುದುರುವ ಎಲೆಗಳಿಗೂ ಮುದ ಚಿಗುರುವಾಗಲೂ ಒಂದೇ ಹದ. ಗಿಡದಿಂದುದುರುವ ಎಲೆಗಳಿಗೂ ಮುದ ಚಿಗುರುವಾಗಲೂ ಒಂದೇ ಹದ. ನೆಲದ ಒಡಲಿನೊಳಗೇನು ನಡೆಯುವುದೋ ಎಲ್ಲಿ ಕುಳಿತಿಹನು ಕಲಾವಿದ. ಹೂವು ಹೊರಳುವವು ಸೂರ್ಯನ ಕಡೆಗೆ ನಮ್ಮ ದಾರಿ ಬರಿ ಚಂದ್ರನವರೆಗೆ. ಬಿಸಿಲ ಧಗೆಯ ಬಸಿರಿಂದಲೇ ಸುಳಿಯುವುದು ಮೇಲು ತಂಗಾಳಿಯು ಬಳಿಗೆ. ಬಿಸಿಲ ಧಗೆಯ ಬಸಿರಿಂದಲೇ ಸುಳಿಯುವುದು ಮೇಲು ತಂಗಾಳಿಯು ಬಳಿಗೆ. ಸಹಿಸಿಕೊಂಡ ಸಂಕಟವನ್ನು ಸೋಸಲು ಬಂದೆ ಬರುವುದ ಗಳಿಗೆ. ಹೂವು ಹೊರಳುವವು ಸೂರ್ಯನ ಕಡೆಗೆ ನಮ್ಮ ದಾರಿ ಬರಿ ಚಂದ್ರನವರೆಗೆ. ಸಹಜ ನಡೆದರೂ ಭೂಮಿಯ ಲಯದಲ್ಲಿ ಪದಗಳನ್ನಿರಿಸಿದ ಹಾಗೆ. ಸಹಜ ನಡೆದರೂ ಭೂಮಿಯ ಲಯದಲ್ಲಿ ಪದಗಳನ್ನಿರಿಸಿದ ಹಾಗೆ.
ಪದ ರಚನೆಯ